ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಶಿಫಾರಸನ್ನ ಮಾಡಿದ್ದಂತಹ ಸಿಡಬ್ಲ್ಯೂಆರ್ಸಿ ಇದರ ಬೆನ್ನಲ್ಲೇ ಮಂಡ್ಯದಲ್ಲಿ ಮಹತ್ವದ ಸಭೆ ಕೂಡ ನಡೆದಿದೆ. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಕಾವೇರಿ ಹೋರಾಟದ ವಿಚಾರವಾಗಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಸಭೆ ಕೂಡ ಆರಂಭ ಆಗಿದೆ. ಸಭೆಯ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ರಿ. ಸ್ವಲ್ಪವೇ ಪರಿಸರ ನಮಗೆ ಪ್ರಕೃತಿ ಅವಕಾಶ ಮಾಡಿ ಇಷ್ಟು ನೀರು ಇವತ್ತಿಗೆ 190 ಏನಾಗಿದೆ. ನಾವು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ಜಿಲ್ಲೆಯ ಎಲ್ಲ ಜನಪರ ಹೋರಾಟ ಸಂಘಟನೆಗಳು ಕೂಡ ಒಗ್ಗೂಡಿ ಕಾವೇರಿ ನದಿ ನೀರಿನ ನಿಯಂತ್ರಣ ಸಮಿತಿ ಹೇಳಿದಂತ ಆದೇಶವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದೇವೆ. ತತ್ಕ್ಷಣ ಹೋರಾಟ ಪ್ರತಿಭಟನೆ ಕೂಡ ನಡೆದಿದೆ. ಇದರ ನಡುವೆ ಮಧ್ಯಾಹ್ನ 3 ಗಂಟೆಗೆ ಶುರುವಾದಂತಹ ಪ್ರಾಧಿಕಾರದ ಸಭೆಯಲ್ಲೂ ಕೂಡ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನ 15 ದಿನಗಳವರೆಗೆ ಬಿಡಬೇಕು ಅನ್ನುವಂಥ ಆದೇಶ ಏನು ಸ್ಪಷ್ಟಪಡಿಸಿದರೆ ಇದನ್ನು ಕೂಡ ಹಿತರಕ್ಷಣಾ ಸಮಿತಿ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಆದೇಶ ಜಾರಿಗೊಳಿಸಬಾರದು, ನೀರನ್ನ ಬಿಡಬಾರದು ಅಂತ ಹೇಳುವ ಒತ್ತಾಯವನ್ನ ಕರ್ನಾಟಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ಈಗ ಅಣೆಕಟ್ಟೆಯಲ್ಲಿ 110 ಅಡಿಗೆ ತಲುಪ್ತಾ ಇದೆ ನೀರು. 91 ಅಡಿ ನೀರಿರುವಾಗಲೂ ಕೂಡ ತಮಿಳುನಾಡು ಸರ್ಕಾರ ಬಹಳ ಒತ್ತಡ ಮಾಡಿ ನೀರನ್ನ ನಮಗೆ ಕಂತಿನ ಪ್ರಕಾರ ಏನ್ ಬಿಡಬೇಕಿತ್ತು ಬಿಡಲೇಬೇಕನ್ನುವಂತ ಒತ್ತಾಯ ಹಠಮಾರಿ ಧೋರಣೆಯನ್ನ ಯಾವತ್ತೂ ಮಾಡ್ತಾ ಇದೆ, ಈಗಲೂ ಮಾಡಿದೆ ಈ ಬಾರಿನೂ. ಅಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ವಾಸ್ತವ ಪರಿಸ್ಥಿತಿಯನ್ನ ಅರಿತು ನಾವು ನೀರ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನೀರ್ ಬಿಡಲ್ಲ, ನಾವು ಮೇಲ್ಮನವಿಗೆ ಹೋಗ್ತೀವಿ ಅಂತೆಲ್ಲ ಹೇಳಿದೆ. ಆ ತೆರದ ನಡೆಯಲ್ಲಿರುವ ಕರ್ನಾಟಕ ಸರ್ಕಾರ ಅದೇ ರೀತಿ ನಿಲುವಿನಲ್ಲಿ ಗಟ್ಟಿಯಾಗಿ ಇರಬೇಕು. ಈ ಕಾವೇರಿ ಕೊಳ್ಳ ಭಾಗದಲ್ಲಿ ಇರ್ತಕ್ಕಂಥ 8 ಜಿಲ್ಲೆಯ ಜನ, ರೈತರು, ಜಾನುವಾರು, ಬೆಳೆದು ನಿಂತಿರೋ ಬೆಳೆಗಳು, ಬಿತ್ತಿರುವ ಬಿತ್ತನೆಗೆ ನೀರು ಎಲ್ಲವನ್ನೂ ಸಮಗ್ರವಾಗಿ ನಾವು ಯೋಚನೆ ಮಾಡಿದ್ದೀವಿ, ಸಮಿತಿ ಚರ್ಚೆ ಮಾಡಿದ್ದೀವಿ. ಈ ವಾಸ್ತವ ವಿಷಯವನ್ನ ಅರಿತು ಈ ರೀತಿಯ ಅವೈಚಾರಿಕ ಅವೈಜ್ಞಾನಿಕ ಆದೇಶಗಳನ್ನ ಕೊಡ್ತಕ್ಕಂಥ ಕಾವೇರಿ ನೀರು ನಿಯಂತ್ರಣ ಮಂಡಳಿ, ನಿರ್ವಹಣಾ ಸಮಿತಿ ಹಾಗೆ ಪ್ರಾಧಿಕಾರ ಈ 2 ಆದೇಶಗಳು ನಿಜವಾಗ್ಲೂ ಕೂಡ ಒಪ್ಪುವಂತದ್ದಲ್ಲ, ಅದು ವೈಜ್ಞಾನಿಕವೂ ಅಲ್ಲ ಅನ್ನುವಂಥ ಅಭಿಪ್ರಾಯ. ಇದರ ನಡುವೆ 13ನೇ ತಾರೀಕು ಕರ್ನಾಟಕದಂತ ಬಂದಿಗೆ ಕರೆ ಕೊಟ್ಟಿದ್ದಂತ ಕನ್ನಡ ಪರ ಸಂಘಟನೆಗಳ ಒಂದು ದನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಕಡೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಬೆಂಗಳೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ, ಮತ್ತೊಂದು ಕಡೆ ಮಂಡ್ಯದಿಂದ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅಭಿಷೇಕ್ ಬಳಿ ಹೋಗ್ತೀನಿ. ಅಭಿಷೇಕ್, ಇವತ್ತು ಸಿಡಬ್ಲ್ಯೂಎಂಎ ಮೀಟಿಂಗ್ ನಲ್ಲಿ ಏನಾಯ್ತು? ನಾಗೇಂದ್ರ, ಒಂದು ಆದೇಶವನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು, ಸಿಡಬ್ಲ್ಯೂಆರ್ಸಿ ನೀಡಿದಂತ ಆದೇಶವನ್ನೇ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿರುವಂತದ್ದು. ಇಲ್ಲಿಗೆ ಒಂದು ಅಂಶ ಖಾತ್ರಿ ಆಗ್ತಿರುವಂತದ್ದು, ಪ್ರತಿನಿತ್ಯ 1.03 ಟಿಎಂಸಿ ಅಂದ್ರೆ ಸುಮಾರು 15ರಿಂದ 16 ಟಿಎಂಸಿ ವರೆಗೂ 15 ದಿನಗಳ ಕಾಲ ಬಿಡಬೇಕು ಅಂತ ಈಗ ತಿಳಿಸಿರುವಂತದ್ದು. ಇನ್ನು ಕ್ಯೂಸೆಕ್ಸ್ ಲೆಕ್ಕಾಚಾರದಲ್ಲಿ ನೋಡ್ತೀವಿ ಅಂದ್ರೆ ಸುಮಾರು 12,000 ಕ್ಯೂಸೆಕ್ಸ್ ಅನ್ನ ಪ್ರತಿನಿತ್ಯ ಬಿಡಬೇಕಾಗುತ್ತೆ ಅನ್ನೋದು ಆದೇಶವನ್ನ ಎತ್ತಿ ಹಿಡಿದಿರುವಂತದ್ದು. ಇದನ್ನ ಖಂಡಿತವಾಗಿಯೂ ಆದೇಶವನ್ನ ಚಾಲೆಂಜ್ ಮಾಡುವಂತದ್ದು 2 ಸರ್ಕಾರಗಳಿಗೆ ಅವಕಾಶ ಇದೆ. ಈ ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು. ತಮಿಳುನಾಡು ಮತ್ತಷ್ಟು ಹೆಚ್ಚುವರಿ ಡಿಮ್ಯಾಂಡ್ ಮಾಡಬಹುದು, ಕರ್ನಾಟಕ ಆಗೋದೇ ಇಲ್ಲ ಅಂತ ವಾದವನ್ನ ಮಂಡಿಸಬಹುದು. ಇನ್ನೊಂದು ಕಡೆಗೆ ಪರ್ಯಾಯವಾಗಿ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ. ಆದೇಶವನ್ನ ನೀಡಲಾಗಿದೆ. ಈಗ ಅದನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದು ಸರ್ಕಾರದ ಮುಂದಿರುವಂತ ದೊಡ್ಡ ಒಂದು ಬೌಲ್ಡರ್ ಆಗಿರುವಂತದ್ದು, ದೊಡ್ಡ ಬಂಡೆ ಆಗಿರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲಿ ಮಳೆಯ ಪ್ರಮಾಣ ಕೊರತೆ ಆಗಿದೆ. ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗ್ತಾ ಇಲ್ಲ. ಕುಡಿಯೋ ನೀರನ್ನ ಬಿಟ್ಟು ಬೇರೆ ಯಾವ ಕೆಲಸಗಳಿಗೂ ಕೂಡ ನೀರನ್ನು ಉಪಯೋಗ ಮಾಡಬೇಡಿ, ವೇಸ್ಟ್ ಮಾಡಬೇಡಿ ಅಂತ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಜಲಸಂಪನ್ಮೂಲ ಸಚಿವರು ಮನವಿ ಮಾಡಿಕೊಂಡಿದ್ರು ಕೂಡ ಇಂಥ ಸಂದರ್ಭದಲ್ಲಿ 2 ಕಡೆ ಮಾತ್ರ ಮಳೆ ಹೆಚ್ಚಾಗಿರುವಂತದ್ದು. ಒಂದು ಕಾವೇರಿ ಬೇಸಿನ ಒಂದು ಭಾಗ ಅಂದ್ರೆ ತಲಕಾಡ್ ಇರಬಹುದು ಅಥವಾ ಮಡಿಕೇರಿ ಸುತ್ತಮುತ್ತ ಇರಬಹುದು, ವಯನಾಡ್ನಲ್ಲಿ ಇರಬಹುದು, ಆ ಒಂದು ಭಾಗದಲ್ಲಿ ಮಾತ್ರ ಮಳೆ ಹೆಚ್ಚಾಗಿರುವಂತದ್ದು ಹೊರತು ರಾಜ್ಯದ ಅನೇಕ ಭಾಗಗಳಲ್ಲಿ ಈಗಲೂ ಕೂಡ ಭೀಕರವಾದಂತಹ ಬರಗಾಲ ಇದೆ. ಈ ಒಂದು
ಡೇಟಾವನ್ನ CWMA ಮುಂದೆ ಇಟ್ಟಿದ್ರು ಕೂಡ ಆದೇಶವನ್ನ ಅವರು ಈ ಸದ್ಯದ ಮಟ್ಟಿಗೆ 2 ರಾಜ್ಯಗಳಿಂದ ಅಹವಾಲುಗಳನ್ನ ಕೇಳಿದ್ದಾರೆ. ಅಹವಾಲನ್ನ ಕೇಳಿದ ನಂತರ ಅವರು ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಆದ್ರೆ ಈಗ ಇದನ್ನು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟಿರುವಂತದ್ದು. ಕನ್ನಡ ಪರ ಹಾಗೂ ರಾಜ್ಯದ ಪರ ಇರುವಂತಹ ಹೋರಾಟಗಾರರು ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಒಂದ್ ವೇಳೆ ಮಳೆ ಬಂತು ಅಂದಿದ ತಕ್ಷಣ ಎಲ್ಲ ನೀರನ್ನ ತಮಿಳುನಾಡಿಗೆ ಬಿಡೋದಕ್ಕೆ ಆಗೋದಿಲ್ಲ. ತಮಿಳುನಾಡಿಗೆ ಯಾವ ಆದೇಶವನ್ನ CWMA CWRC ನೀಡಿತು ಅದಕ್ಕಿಂತ ಹೆಚ್ಚಿನ ನೀರನ್ನೇ ಹರಿಸಲಾಗಿದೆ. ಇಷ್ಟಾದ್ರೂ ಕೂಡ ಹೆಚ್ಚಿನ ನೀರಿಗೆ ಮನವಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋ ಪಾಯಿಂಟ್ ಅನ್ನು ಕೂಡ ಇವತ್ತು ಮಾತಾಡಿರುವಂತದ್ದು. CWMA CWRC ಆದೇಶ ಮಾಡಿದ್ದು 4.5 TMC, ತಮಿಳುನಾಡಿಗೆ ಹರಿದು ಹೋಗಿರೋದು ಸುಮಾರು 10 ರಿಂದ 12 TMC. ಅದಕ್ಕೂ ಮೇಲೆ ಈಗ 1.03 TMC ಪ್ರತಿನಿತ್ಯ ಹರಿಸಬೇಕು ಅಂದ್ರೆ ರಾಜ್ಯದಲ್ಲಿರೋರು ನೀರು ಕುಡಿಬೇಕಾ ಬೇಡವಾ ಅನ್ನೋ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವಂತ ನಿರೀಕ್ಷೆ ಇರುವಂತದ್ದು. ಈಗ ಮುಖ್ಯಮಂತ್ರಿಗಳು ನೀರನ್ನ ಹರಿದಿಟ್ಕೊಳ್ಳೋದಕ್ಕೆ ಅಂದ್ರೆ ಹಾಗೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಹರಿಯೋದಕ್ಕೆ ಬಿಡಬೇಕಾಗತ್ತೆ. ಆದರೆ ಕೋರ್ಟ್ ಆದೇಶವನ್ನು ಪಾಲಿಸಬೇಕಾಗುತ್ತೆ. ಅಭಿಷೇಕ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇನೆ.